ನಮಸ್ಕಾರ ಪ್ರಿಯ ವೀಕ್ಷಕರೇ. ಬಿಸಿಲಿನಲ್ಲಿ ಬೆವರುತ್ತಾ ಕೆಲಸ ಮಾಡುತ್ತಿದ್ದ ರುದ್ರಪ್ಪನಿಗೆ ಆಕೆಯ ಸುಗಂಧವೇ ಉಸಿರಾಗಿತ್ತು. ಆಕೆಯಲ್ಲಿ ಆತ ಮೃದುವಾದ ಪ್ರಣಯವನ್ನು ಕಂಡುಕೊಂಡಿದ್ದ. ಆಕೆ ಆತನನ್ನು ಕೇವಲ ಪ್ರೇಮಿಯಾಗಿ ಮಾತ್ರವಲ್ಲ, ತನ್ನ ಬದುಕಿನ ಏಕೈಕ ಆಸರೆಯಾಗಿ ನೋಡುತ್ತಿದ್ಲು. ಮಲೆನಾಡಿನ ಮಡಿಲಿನಲ್ಲಿ ಹರಡಿಕೊಂಡಿದ್ದ ಆ ಹಳ್ಳಿಯ ಹಸಿರು ಮುಂಜಾನೆಯ ಮಂಜು ಕರಗುವ ಮುನ್ನವೇ ರುದ್ರಪ್ಪನ ದಿನಚರಿ ಪ್ರಾರಂಭವಾಗ್ತಿತ್ತು. 40ರ ಹರೆಯದ ರುದ್ರಪ್ಪನಿಗೆ ಆ ಮಣ್ಣೇ ಸರ್ವಸ್ವ. 10 ಎಕರೆ ಅಡಿಕೆ ತೋಟ, ಹಸಿರು ಹರಡಿದ ಗದ್ದೆ ಮತ್ತು ಹಟ್ಟಿಯಲ್ಲಿದ್ದ 2 ಹಸುಗಳು ಇವೇ ಅವನ ಪ್ರಪಂಚವಾಗಿತ್ತು. ಹೊರಗಿನಿಂದ ನೋಡೋರಿಗೆ ರುದ್ರಪ್ಪ ಒಬ್ಬ ಸ್ವಾಭಿಮಾನಿ, ಕಷ್ಟಜೀವಿ ರೈತ. ಆದರೆ ಆ ವಿಶಾಲವಾದ ಹಳೆಯ ಶೈಲಿಯ ಹಂಚಿನ ಮನೆಯೊಳಗೆ ಕಾಲಿಟ್ಟರೆ ಕೇವಲ ಶೂನ್ಯ ಮತ್ತು ನಿಶಬ್ದವಷ್ಟೇ ಆತನಿಗೆ ಎದುರಾಗುತ್ತಿತ್ತು. 5 ವರ್ಷಗಳ ಹಿಂದೆ ಆಘಾತವೊಂದರಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಂತರ ರುದ್ರಪ್ಪ ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದ. ಮದುವೆಯ ವಯಸ್ಸು ದಾಟುತ್ತಾ ಬಂದರೂ ಒಂಟಿತನದ ನೆರಳು ಅವನನ್ನು ಆವರಿಸಿದ್ದರಿಂದ ಯಾರೊಂದಿಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಹಳ್ಳಿಯ ಸಂತೆ, ಸಹಕಾರಿ ಸಂಘದ ಸಭೆಗಳಿಗೆ ಹೋದರೂ ಕೆಲಸ ಮುಗಿಸಿ ನೇರ ಮನೆಗೆ ಬರುತ್ತಿದ್ದ. ಅವನ ಮಾತುಗಳು ಕೇವಲ ಹೌದು, ಇಲ್ಲ ಎಂಬ ಶಬ್ದಗಳಷ್ಟೇ ಸೀಮಿತವಾಗಿದ್ದವು. ಪ್ರತಿದಿನ ಸಂಜೆ ತೋಟದ ಕೆಲಸ ಮುಗಿಸಿ ಕತ್ತಲು ಆವರಿಸುವಾಗ ಜಗಲಿಯ ಮೇಲಿರುವ ಕಲ್ಲಿನ ಕಟ್ಟೆಯ ಮೇಲೆ ಕುಳಿತು ಧೂಮಪಾನ ಮಾಡುತ್ತಾ ಶೂನ್ಯದತ್ತ ದಿಟ್ಟಿಸುವುದು ಅವನ ವಾಡಿಕೆಯಾಗಿತ್ತು. ಒಂಟಿತನ ಎನ್ನುವುದು ಅವನ ಪಾಲಿಗೆ ಒಂದು ದೀರ್ಘಕಾಲ ಕಾಯಿಲೆಯಂತೆ ಒಗ್ಗಿ ಹೋಗಿತ್ತು. ಪ್ರೀತಿ, ಒಡನಾಟ, ಹಂಚಿಕೊಳ್ಳುವಿಕೆ ಇವೆಲ್ಲವೂ ಕೇವಲ ಬೇರೆಯವರ ಜೀವನದಲ್ಲಿ ಮಾತ್ರ ಸಾಧ್ಯ ಎಂದು ಆತ ಬಲವಾಗಿ ನಂಬಿದ್ದ. ಅದೊಂದು ಕಡು ಬೇಸಿಗೆಯ ಮಧ್ಯಾಹ್ನ. ಬಿಸಿಲಿನ ತಾಪ ತಾಳಲಾರದೆ ರುದ್ರಪ್ಪ ಹಟ್ಟಿಯ ಪಕ್ಕದ ಬೇವಿನ ಮರದ ನೆರಳಿನಲ್ಲಿ ಕುಳಿತಿದ್ದ. ಹಳ್ಳಿಯ ಪೋಸ್ಟ್ಮ್ಯಾನ್ ಶಂಕರನ ದೂರದಿಂದಲೇ ಸೈಕಲ್ ಗಂಟೆ ಬಾರಿಸುತ್ತಾ ಬಂದ. ರುದ್ರಪ್ಪಣ್ಣ, ನಿಮಗೊಂದು ಕಾಗದ ಬಂದಿದೆ, ದೂರದ ಬೆಂಗಳೂರಿನಿಂದ ಬಂದಾಗಿದೆ ಎನ್ನುತ್ತಾ ಒಂದು ತಿಳಿ ಹಳದಿ ಬಣ್ಣದ ಲಕೋಟೆಯನ್ನು ಕೈಗಿಟ್ಟು ಶಂಕರಣ್ಣ ಹೊರಟು ಹೋದ. ರುದ್ರಪ್ಪನಿಗೆ ಆಶ್ಚರ್ಯವಾಯಿತು. ತನಗೆ ಕಾಗದ ಬರೆಯೋರು ಯಾರೂ ಇಲ್ಲ. ಲಕೋಟೆಯನ್ನು ತಿರುಗಿಸಿ ನೋಡಿದಾಗ ಅದರ ಮೇಲಿದ್ದ ವಿಳಾಸ ಕಂಡು ಆತನಿಗೆ ಗೊಂದಲವಾಯಿತು. ಅದು ರುದ್ರಪ್ಪನ ವಿಳಾಸವಾಗಿರಲಿಲ್ಲ, ಬದಲಾಗಿ ಅದೇ ಹಳ್ಳಿಯಲ್ಲಿದ್ದ, ಆದರೆ 3 ವರ್ಷಗಳ ಹಿಂದೆ ಪ್ಲೇಗ್ ಕಾಯಿಲೆಗೆ ಮತ್ತು ಆರ್ಥಿಕ ನಷ್ಟದಿಂದ ಊರು ಬಿಟ್ಟು ಹೋಗಿದ್ದ ರಾಮಪ್ಪ ಎಂಬುವರ ಹೆಸರಿಗಿತ್ತು. ವಿಳಾಸದಲ್ಲಿ ಸಣ್ಣ ತಪ್ಪು ನಡೆದಿತ್ತು. ರಾಮಪ್ಪನ ಹಳೆಯ ಮನೆ ನಂಬರ್ ಮತ್ತು ರುದ್ರಪ್ಪನ ಮನೆ ನಂಬರ್ ಹತ್ತಿರವಿದ್ದುದರಿಂದ ಪೋಸ್ಟ್ಮನ್ ಗಡಿಬಿಡಿಯಲ್ಲಿ ಇದನ್ನು ಇಲ್ಲಿಗೆ ತಂದುಕೊಟ್ಟಿದ್ದ. ರುದ್ರಪ್ಪ ಅದನ್ನು ವಾಪಸ್ ಕೊಡಬೇಕೆಂದುಕೊಂಡು, ಆದರೆ ಆ ಲಕೋಟಿಯಿಂದ ಬರುತ್ತಿದ್ದ ಮಲ್ಲಿಗೆಯ ಸಣ್ಣ ಸುಗಂಧ ಮತ್ತು ಅದರ ಮೇಲಿದ್ದ ಅಂದವಾದ ಅಕ್ಷರಗಳು ಅವನಲ್ಲಿದ್ದ ಆಳವಾದ ಕುತೂಹಲವನ್ನು ಬಡಿದೆಬ್ಬಿಸಿತು. ತನ್ನ ಜೀವನದಲ್ಲಿ ಎಂದೂ ಇಂಥ ಅನುಭವವಾಗದ ರುದ್ರಪ್ಪ ನೈತಿಕತೆಯ ಬೇಲಿಯನ್ನು ದಾಟಬಾರದೆಂದು ಅಂದುಕೊಂಡನು. ಮನಸ್ಸಿನ ಒಂದು ಮೂಲೆ ಅವನನ್ನು ತಡೆಯಲಿಲ್ಲ. ಕೊನೆಗೂ ಆತ ತಾನು ಎಂದಿಗೂ ಪಡೆಯಬಾರದ ಪತ್ರವೊಂದರ ಸೀಲನ್ನು ಒಡೆದುಬಿಟ್ಟ. ಪತ್ರದಲ್ಲಿ ಹೀಗಿತ್ತು: ಪ್ರೀತಿಯ ರಾಮು, ನೀನು ಊರು ಬಿಟ್ಟು ಬಂದು ಇಷ್ಟು ದಿನಗಳಾದರೂ ನಿನ್ನಿಂದ ಒಂದು ಕಾಗದವೂ ಬರಲಿಲ್ಲ. ಕತ್ತಲ ಕೋಣೆಯಂತಿರುವ ನನ್ನ ಈ ಬದುಕಿನಲ್ಲಿ ನಿನ್ನ ನೆನಪುಗಳೇ ನನಗೆ ಬೆಳಕು. ನೀನು ಹೇಳುತ್ತಿದ್ದ ಆ ಹಳ್ಳಿಯ ಹಸಿರು, ಅಡಕೆ ತೋಟದ ತಂಪು ಗಾಳಿ ನನ್ನನ್ನು ಇಲ್ಲಿ ದಿನವೂ ಕಾಡುತ್ತಿದೆ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತು. ಈ 4 ಗೋಡೆಗಳ ನಡುವೆ ನಾನು ಉಸಿರುಗಟ್ಟಿದ್ದೇನೆ. ನಿನ್ನ ಪ್ರೀತಿಯ ಒಂದು ಮಾತು ನನ್ನನ್ನು ಬದುಕಿಸಬಲ್ಲದು. ದಯವಿಟ್ಟು ನನಗೆ ಮರು ಕಾಗದ ಬರೆಯೇ ಪ್ರೀತಿಯೇ. ಇಂತಿ ನಿನ್ನದೇ ಶ್ರುತಿ. ಪತ್ರವನ್ನು ಓದಿದ ರುದ್ರಪ್ಪನ ಎದೆ ಜೋರಾಗಿ ಬಡಿದುಕೊಳ್ತಿತ್ತು. ಅದು ರಾಮಪ್ಪನಿಗಾಗಿ ಬರೆದ ಪತ್ರ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಆ ಪತ್ರದಲ್ಲಿದ್ದ ಒಂಟಿತನದ ಆರ್ತನಾದ, ಪ್ರೀತಿಗಾಗಿ ಹಂಬಲಿಸುವ ಗುಣ ರುದ್ರಪ್ಪನ ಸ್ವಂತ ಒಂಟಿತನಕ್ಕೆ ಕನ್ನಡಿ ಹಿಡಿದಂತಿತ್ತು. ಶ್ರುತಿ ಎಂಬ ಆ ಹೆಣ್ಣು ಮಗಳ ನೋವು ಅವನಿಗೆ ತನ್ನದೇ ನೋವಿನಂತೆ ಭಾಸವಾಯಿತು. ರುದ್ರಪ್ಪ ಆ ಪತ್ರವನ್ನು ಹರಿದು ಹಾಕಬೇಕಿತ್ತು ಅಥವಾ ಪೋಸ್ಟ್ ಆಫೀಸ್ಗೆ ಹಿಂತಿರುಗಿಸಬೇಕಿತ್ತು. ಆದರೆ ಆ ಪತ್ರದಲ್ಲಿದ್ದ ಭಾವನೆಗಳು ಅವನನ್ನು ಬಿಡಲಿಲ್ಲ. ಅಂದು ರಾತ್ರಿ ಪೂರ್ತಿ ಆತನಿಗೆ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆ ತನ್ನ ವಿವೇಚನೆಯನ್ನು ಮರೆತು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಪೆನ್ ಹಿಡಿದು ಕುಳಿತ. ತಾನು ರಾಮಪ್ಪ ಅಲ್ಲ ಎಂಬ ಸತ್ಯವನ್ನು ಮರೆಮಾಚಿ ಕೇವಲ ಒಬ್ಬ ಒಂಟಿ ಜೀವಿಗಾಗಿ ಆಕೆಗೆ ಸಾಂತ್ವನ ನೀಡಲು ನಿರ್ಧರಿಸಿದ. ಅವನು ಬರೆದ: ಶ್ರುತಿ, ನಿನ್ನ ಪತ್ರ ತಲುಪಿತು. ಇಲ್ಲಿನ ಹಸಿರು, ತಂಗಾಳಿ ಎಲ್ಲವೂ ಇದೆ. ಆದರೆ ನಿನ್ನ ನೋವಿನ ಮಾತುಗಳನ್ನು ನನ್ನನ್ನು ಕರಗಿಸಿದವು. ಈ ಜಗತ್ತಿನಲ್ಲಿ ಒಂಟಿತನ ಎಂಬುದು ಎಷ್ಟು ದೊಡ್ಡ ಶಾಪ ಎಂಬುದು ನನಗಿಂತ ಚೆನ್ನಾಗಿ ಯಾರಿಗೂ ತಿಳಿಯೋದು. ಧೃತಿಗೆಡಬೇಡ.
ನಿನ್ನ ಪ್ರತಿ ನೋವಿನಲ್ಲೂ ಭಾಗಿಯಲು ಈ ಜೀವ ಸದಾ ಸಿದ್ಧವಿದೆ. ರುದ್ರಪ್ಪ ಆ ಪತ್ರವನ್ನು ಪೋಸ್ಟ್ ಮಾಡಿದ. ಅಲ್ಲಿಂದ ಮುಂದೆ ಒಂದು ಅದ್ಭುತವಾದ ಮೃದುವಾದ ಪ್ರಣಯ ಕಾವ್ಯ ಆರಂಭವಾಯಿತು. ಪ್ರತಿ 15 ದಿನಕ್ಕೊಮ್ಮೆ ಪತ್ರಗಳು ವಿನಿಮಯವಾಗ್ತಿದ್ದವು. ಶ್ರುತಿ ತನ್ನ ಪ್ರತಿದಿನದ ಕಷ್ಟಗಳು, ತನಗಿರುವ ಆರೋಗ್ಯದ ಏರುಪೇರುಗಳು ಮತ್ತು ಬೆಂಗಳೂರಿನ ಜಂಜಾಟದ ಜೀವನದ ಬಗ್ಗೆ ಬರೆಯುತ್ತಿದ್ದಳು. ರುದ್ರಪ್ಪ ತಾನು ರಾಮಪ್ಪನ ಮುಖವಾಡ ಧರಿಸಿಯೇ ಉತ್ತರಿಸುತ್ತಿದ್ದರು. ಆ ಪತ್ರಗಳಲ್ಲಿ ವ್ಯಕ್ತವಾಗುತ್ತಿದ್ದ ಭಾವನೆಗಳು ಪ್ರೀತಿ ಮತ್ತು ಕಾಳಜಿ ಮಾತ್ರ ಸಂಪೂರ್ಣವಾಗಿ ಅವನ ಸ್ವಂತವಾಗಿದ್ದವು. ಗ್ರಾಮೀಣ ಜೀವನದಲ್ಲಿ ಬಿಸಿಲಿನಲ್ಲಿ ಬೆವರುತ್ತಾ ಕೆಲಸ ಮಾಡುತ್ತಿದ್ದ ರುದ್ರಪ್ಪನಿಗೆ ಈಗ ಕಾಗದದ ಸುಗಂಧವೇ ಉಸಿರಾಗಿತ್ತು. ಆಕೆಯ ಅಕ್ಷರಗಳಲ್ಲಿ ಆತ ಮೃದುವಾದ ಪ್ರಣಯವನ್ನು ಕಂಡುಕೊಂಡಿದ್ದ. ಆಕೆ ಆತನನ್ನು ಕೇವಲ ಪ್ರೇಮಿಯಾಗಿ ಮಾತ್ರವಲ್ಲ, ತನ್ನ ಬದುಕಿನ ಏಕೈಕ ಆಸರೆಯಾಗಿ ನೋಡುತ್ತಿದ್ದಳು. ರುದ್ರಪ್ಪನಿಗೂ ಅಷ್ಟೇ, ತಾನು ಬದುಕಿರುವುದೇ ಆಕೆಯ ಪತ್ರಗಳಿಗಾಗಿ ಎಂಬಾತ ಇದ್ದ. ಆದರೆ ಈ ಸುಂದರ ಸಂಬಂಧದ ಹಿಂದೆ ಒಂದು ದೊಡ್ಡ ಸುಳ್ಳಿನ ನೆರಳಿತ್ತು. ತಿಂಗಳುಗಳು ಉಳಿದವು. ಸುಮಾರು 1 ವರ್ಷ ಪತ್ರ ವಿನಿಮಯದ ನಂತರ ಶ್ರುತಿಯಿಂದ ಬಂದ ಒಂದು ಪತ್ರ ರುದ್ರಪ್ಪನ ಕಾಲಡಿಯ ಭೂಮಿಯನ್ನು ಕುಸಿಯುವಂತೆ ಮಾಡಿತು. ರಾಮು, ನನ್ನ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಡಾಕ್ಟರ್ ಇನ್ನು ಕೆಲವೇ ತಿಂಗಳುಗಳು ಎಂದು ಹೇಳಿದ್ದಾರೆ. ಸಾಯುವ ಮುನ್ನ ನಿನ್ನನ್ನು ಒಮ್ಮೆ ನೋಡಬೇಕು. ನಿನ್ನ ಹೆಗಲ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಬೇಕು. ನಾನು ಮುಂದಿನ ವಾರ ನಿನ್ನ ಹಳ್ಳಿಗೆ ಬರುತ್ತೇನೆ. ನಿನ್ನನ್ನು ಭೇಟಿಯಾಗುವ ಆ ಕ್ಷಣಕ್ಕಾಗಿ ಕಾಯ್ತಾ ಇರ್ತೇನೆ. ರುದ್ರಪ್ಪನಿಗೆ ತಲೆ ಗಿರ್ರೆಂದಿತು. ಆಕೆಯ ನಂಬಿಕೆಗೆ ತಾನು ಮಾಡಿದ ದ್ರೋಹದ ಅರಿವಾಗಿ ಆತನಿಗೆ ಉಸಿರುಗಟ್ಟದಂತಾಯಿತು. ಆಕೆ ಬರುತ್ತಿರುವುದು ನನ್ನನ್ನು ನೋಡಲಲ್ಲ, ಬದಲಾಗಿ ರಾಮಪ್ಪನ ನೋಡಲು. ನಿಜವಾದ ರಾಮಪ್ಪ ಎಲ್ಲಿದ್ದಾನೆ ಎಂದು ರುದ್ರಪ್ಪನಿಗೆ ತಿಳಿದಿರಲಿಲ್ಲ. ಈಗ ಆಕೆ ಬಂದರೆ ಸತ್ಯ ಬಯಲಾಗುತ್ತದೆ. ಆಕೆಯ ಮುರಿದ ಹೃದಯ ಆಘಾತವನ್ನು ತಾಳಲಾರದೆ ಹೋದರೆ ಏನು ಮಾಡಬಹುದು? ರುದ್ರಪ್ಪ ತೀವ್ರವಾದ ಆಂತರಿಕ ಸಂಘರ್ಷಕ್ಕೆ ಒಳಗಾದ್ನ. ಒಂದು ಕಡೆ ಆರಾಮದಾಯಕ ಸುಳ್ಳಿನ ಮುಖವಾಡ, ಇನ್ನೊಂದು ಕಡೆ ಘೋರವಾದ ನೋವಿನ ಸತ್ಯ. ಆಕೆ ಬರುವ ದಿನ ಹತ್ತಿರವಾಗುತ್ತಿದ್ದಂತೆ ರುದ್ರಪ್ಪನ ನೈತಿಕ ಮಿತಿಗಳು ಅವನಿಗೆ ಸವಾಲು ಹಾಕುತ್ತಿದ್ದವು. ಆತ ಸತ್ಯವನ್ನು ಮರೆಮಾಚಲು ಸಾಧ್ಯವಿರಲಿಲ್ಲ. ಆದರೆ ಸತ್ಯವನ್ನು ಒಪ್ಪಿಕೊಂಡರೆ ಆಕೆಯ ಕೊನೆಯ ದಿನಗಳ ನಂಬಿಕೆ ಸುಳ್ಳಾಗುತ್ತಿತ್ತು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಹಳ್ಳಿಯ ಬಸ್ ನಿಲ್ದಾಣದಲ್ಲಿ ರುದ್ರಪ್ಪ ಕಾಯುತ್ತಿದ್ದ. ದೂರದಿಂದ ಬಂದ ಬಸ್ಸಿನಿಂದ ಒಬ್ಬ ಯುವತಿ ಇಳಿದು. ಆಕೆಯ ಮುಖ ಸಪ್ಪಗಾಗಿತ್ತು. ಕಣ್ಣುಗಳಲ್ಲಿ ಕಾಯಿಲೆಯ ಆಯಾಸವಿತ್ತು. ಆದರೆ ಅದೇ ಸಮಯದಲ್ಲಿ ಯಾರನ್ನೋ ಹುಡುಕುವ ತವಕವೂ ಇತ್ತು. ಆಕೆಯ ಶ್ರುತಿ ಎಂಬುದು ಆಕೆ ಹಿಡಿದಿದ್ದ ತಿಳಿ ಹಳದಿ ಬಣ್ಣದ ಕಾಗದದ ಲಕೋಟಿಯ ಖಚಿತಪಡಿಸಿತು. ರುದ್ರಪ್ಪ ಆಕೆಯ ಬಳಿ ನಡೆದನು. ಆತನ ಹೃದಯ ಜೋರಾಗಿ ಬಡಿತಾ ಇತ್ತು. ಶ್ರುತಿ ಎಂದು ರುದ್ರಪ್ಪ ಮೃದುವಾಗಿ ಕರೆದರು. ಆಕೆ ತಿರುಗಿ ನೋಡಿದ್ಲು. ಆದರೆ ಆಕೆಯ ಕಣ್ಣುಗಳಿದ್ದ ಗುರುತಿಸುವಿಕೆ ಯಾವುದೇ ಗುರುವೂ ಇರಲಿಲ್ಲ. ಆಕೆ ಗೊಂದಲದಿಂದ ನೀವು ಎಂದ್ಲು. ರುದ್ರಪ್ಪನಿಗೆ ಸತ್ಯವನ್ನು ಮರೆಮಾಚಲು ಇನ್ನೊಂದು ಸುಳ್ಳು ಹೇಳುವ ಅವಕಾಶವೂ ಇತ್ತು. ತಾನೇ ರಾಮಪ್ಪ ಎಂದು ಹೇಳಿ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ಬೋದಿತ್ತು. ಆದರೆ ಪ್ರೀತಿ ಎನ್ನುವುದು ನೆರಳುಗಳ ಮೇಲೆ ಮತ್ತು ಸುಳ್ಳಿನ ಅಡಿಪಾಯದ ಮೇಲೆ ದೀರ್ಘಕಾಲ ಬಾಳಲಾರದು ಎಂಬ ಸತ್ಯ ಅವನಿಗೆ ಅರಿವಾಗಿತ್ತು. ಆರಾಮದಾಯಕ ಸುಳ್ಳಿಗಿಂತ ನೋವಿನ ಸತ್ಯವೇ ಲೇಸು ಎಂದು ಆತ ನಿರ್ಧರಿಸಿದ. ಶ್ರುತಿ, ನಾನು ರಾಮಪ್ಪ ಅಲ್ಲ ಎನ್ನುತ್ತಾ ರುದ್ರಪ್ಪ ತನ್ನ ಜೇಬಿನಿಂದ ಆಕೆ ಬರೆದಿದ್ದ ಪತ್ರಗಳನ್ನು ತೆಗೆದ. ಆ ಪತ್ರಗಳನ್ನು ನೋಡಿದ ಶ್ರುತಿಯ ಮುಖ ಬಿಳಿಗಟ್ಟಿತು. ಹಾಗಾದರೆ ಇಷ್ಟು ದಿನ ನನಗೆ ಕಾಗದ ಬರೆದಿದ್ದು ಯಾರು? ನನ್ನ ರಾಮು ಎಲ್ಲಿದ್ದಾನೆ ಎಂದು ಆಕೆ ನಡುಗುವ ಧ್ವನಿಯಲ್ಲಿ ಕೇಳಿದ್ಲು. ರುದ್ರಪ್ಪ ತಲೆ ತಗ್ಗಿಸಿ, ವಿಳಾಸದ ತಪ್ಪಿನಿಂದ ನಿನ್ನ ಮೊದಲ ಪತ್ರ ನನಗೆ ತಲುಪಿತು. ರಾಮಪ್ಪ 3 ವರ್ಷಗಳ ಹಿಂದೆಯೇ ಈ ಊರು ಬಿಟ್ಟು ಹೋಗಿದ್ದಾನೆ. ಆತ ಎಲ್ಲಿದ್ದಾನೆ ಎಂದು ಯಾರಿಗೂ ತಿಳಿಯದು. ಆದರೆ ಶ್ರುತಿ, ನಿನ್ನ ಪತ್ರದಲ್ಲಿದ್ದ ಒಂಟಿತನ ನನ್ನದೂ ಆಗಿತ್ತು. ಆ ಪತ್ರಗಳಿಗೆ ಉತ್ತರಿಸುವಾಗ ನಾನು ರಾಮಪ್ಪನ ಹೆಸರನ್ನು ಬಳಸಿದ್ದು ಸುಳ್ಳಿರಬಹುದು. ಆದರೆ ಆ ಅಕ್ಷರಗಳಲ್ಲಿ ನಿನಗಾಗಿ ಮಿಡಿದ ನನ್ನ ಹೃದಯ ಮಾತ್ರ ಸಂಪೂರ್ಣವಾಗಿ ಸತ್ಯವಾಗಿತ್ತು ಎಂದನು. ಶ್ರುತಿ ದಿಗ್ಭ್ರಮೆಗೊಂಡು ನಿಂತಿದ್ಲು. ತಾನು ಯಾರನ್ನೋ ಪ್ರೀತಿಸಿದೆ ಎಂದುಕೊಂಡರೆ ಆ ಭಾವನೆಗಳ ಹಿಂದೆ ಇದ್ದುದು ಮತ್ಯಾರೋ ಅಪರಿಚಿತ ವ್ಯಕ್ತಿ. ಅವಳಿಗೆ ಆ ಕ್ಷಣದಲ್ಲಿ ಕೋಪ, ದುಃಖ ಮತ್ತು ಮೋಸದ ಭಾವನೆ ಒಟ್ಟಿಗೆ ಆವರಿಸಿತು. ಆಕೆ ಅಲ್ಲಿಂದ ಕಣ್ಣೀರು ಹಾಕುತ್ತಾ ಓಡಿ ಹೋಗಲು ಯತ್ನಿಸಿದಳು. ಆದರೆ ಆಕೆಯ ದೌರ್ಬಲ್ಯದಿಂದಾಗಿ ಆಕೆ ತಲೆ ತಿರುಗಿ ಬೀಳುವಂತಾಯಿತು. ರುದ್ರಪ್ಪ ಓಡಿ ಹೋಗಿ ಆಕೆಯನ್ನು ಹಿಡಿದುಕೊಂಡನು. ರುದ್ರಪ್ಪ ಶ್ರುತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಉಪಚರಿಸಿದನು.
ಆಕೆ ಚೇತರಿಸಿಕೊಂಡ ನಂತರ ಅವರಿಬ್ಬರ ನಡುವೆ ದೀರ್ಘವಾದ ಮೌನ ಆವರಿಸಿತ್ತು. ಆದರೆ ಆ ಮೌನದಲ್ಲಿ ಒಂದು ವಿಶಿಷ್ಟವಾದ ಸಂವಹನವಿತ್ತು. ಶ್ರುತಿಗೆ ನಿಧಾನವಾಗಿ ಅರ್ಥವಾಗಲಾರಂಭಿಸಿತು. ತಾನು ಪ್ರೀತಿಸಿದ್ದ ಕೇವಲ ರಾಮಪ್ಪ ಎಂಬ ಹೆಸರನ್ನಲ್ಲ, ಬದಲಾಗಿ ಆ ಪತ್ರಗಳಲ್ಲಿದ್ದ ಕಾಳಜಿ, ಪ್ರೀತಿ ಮತ್ತು ತನ್ನನ್ನು ಅರ್ಥ ಮಾಡಿಕೊಂಡ ಆ ಜೀವಿ ಇವನೇ ಎಂಬುದನ್ನು. ನನಗೆ ಬದುಕಲು ಇನ್ನು ಕೆಲವೇ ತಿಂಗಳಿರಬಹುದು ರುದ್ರಪ್ಪ, ಆದರೆ ಈ ಸುಳ್ಳಿನ ಜಗತ್ತಿನಲ್ಲಿ ನನಗೆ ಸಿಕ್ಕ ನಿನ್ನ ನಿಜವಾದ ಕಾಳಜಿ ನನ್ನನ್ನು ಗುಣಪಡಿಸುತ್ತಿದೆ ಎಂದಳು. ಶ್ರುತಿ ಎನ್ನುತ್ತಾ ಕಣ್ಣೀರು ಹಾಕಿದಳು. ಕಾಲ ಎಷ್ಟು ಮುಖವಾಡಗಳನ್ನು ಧರಿಸಿದರೂ ಹೃದಯದ ಭಾಷೆ ಸುಳ್ಳಾಗುವುದಿಲ್ಲ ಶ್ರುತಿ. ನಿನ್ನ ಕೊನೆ ಉಸಿರಿರೋಗೂ ಈ ಏಕಾಂಗಿ ರೈತನ ಹೆಗಲು ನಿನಗೆ ಆಸರೆಯಾಗುತ್ತದೆ ಎಂದು ರುದ್ರಪ್ಪ ಆಕೆಯ ಕೈಗಳನ್ನು ಹಿಡಿದುಕೊಂಡನು. ಅವರಿಬ್ಬರ ನಡುವಿನ ಸುನೈನ ಮತ್ತು ನೈತಿಕ ಸಂಘರ್ಷವು ಪ್ರೀತಿಯ ಸತ್ಯದ ಮುಂದೆ ಕರಗಿ ಹೋಗಿತ್ತು. ಸುಳ್ಳಿನ ನೆರಳಿನಿಂದ ಆರಂಭವಾದ ಅವರ ಕತೆ ಸತ್ಯದ ತಂಪಾದ ಬೆಳಕಿನಲ್ಲಿ ಒಂದು ಸುಂದರವಾದ ಮತ್ತು ಮೃದುವಾದ ಪ್ರಣಯವಾಗಿ ಮಾರ್ಪಟ್ಟಿತು. ರುದ್ರಪ್ಪನ ಒಂಟಿ ಬದುಕಿಗೆ ಶ್ರುತಿ ಬೆಳಕಾಗಿದ್ಲು. ಶ್ರುತಿಯ ಕೊನೆಯ ದಿನಗಳಿಗೆ ರುದ್ರಪ್ಪ ನೆಮ್ಮದಿಯಾಗಿದ್ದನು. ಸ್ನೇಹಿತರೆ, ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿತೆ. ನಮ್ಮ ಜೀವನದಲ್ಲೂ ಹಲವು ಬಾರಿ ನಾವು ಮುಖವಾಡಗಳ ಹಿಂದೆ ಸತ್ಯವನ್ನು ಹುಡುಕಲು ತಡಕಾಡಿಸ್ತೇವೆ. ಈ ಕತೆ ನಿಮ್ಮಲ್ಲಿ ಯಾವ ಭಾವನೆಯನ್ನು ಮೂಡಿಸಿತು? ನಿಮ್ಮ ಅನಿಸಿಕೆಗಳನ್ನು ಕೇವಲ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತು ಇಂತಹದ್ದೇ ಭಾವನಾತ್ಮಕ ಒಂಟಿತನ ಅಥವಾ ಅನಿರೀಕ್ಷಿತ ತಿರುವುಗಳ ಅನುಭವ ನಿಮಗಾಗಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳೋದನ್ನು ಮರೆಯಬೇಡಿ.